ಆತ್ಮೀಯ H16 ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ನೀವು ನೆಟ್ನಲ್ಲಿ ಹೋದ್ರೆ ಎಲ್ಲ ಕಡೆ ಘರಾಕ್ 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 ಇವತ್ತು ಸಾಮಾಜಿಕ ಜಾಲತಾಣದ ದೊಡ್ಡ ಚರ್ಚೆ. ಇದು ಎಲಾನ್ ಮಸ್ಕ್ ಗೊತ್ತದ ನಿಮಗೆ ಯಾರಂತೇಳಿ, ಅಮೇರಿಕಾದ ಪ್ರೆಸಿಡೆಂಟ್ ಟ್ರಂಪರ ಅತ್ಯಂತ ಆತ್ಮೀಯ ಮಿತ್ರ, ಭಾರತದ ಹೊಸ ಕಾರ್ಪೊರೇಟ್, ಮೋದಿಜಿಯವರು ಸಹ ಅತ್ಯಂತ ಆತ್ಮೀಯ. ಆ ಎಲಾನ್ ಮಸ್ಕರ ಈ ಏನಪ್ಪ ಅಂತಂದ್ರೆ ಆ್ಯಪ್ ಘಾಕ್ ಎಕ್ಸ್ನಲ್ಲಿ ಬರ್ತವೆ. ಅವು ಆ್ಯಪ್ ಎಕ್ಸ್ ಅಲ್ಲ, ಅದರಲ್ಲಿ ಘಾಕ್ ಅನ್ನೋದು ಫೀಡ್ ಮಾಡಿದ್ದಾರೆ. ಇದೊಂದು ಯಂತ್ರ ಅಥವಾ ಕಂಪ್ಯೂಟರ್ ಮಾನವ ಅಂತಿರೋ ಇದು ChatGPT ಇದ್ದಂತೆ ಒಂದು ಚಾಟ್ ಬೋರ್ಡ್ ಆಗಿದೆ. ಇದಕ್ಕೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದರೂ ಅದಕ್ಕೆ ಗೊತ್ತಿರುವಂತಹ ದತ್ತಾಂಶಗಳ ಸಂಗ್ರಹ ಮಾಡಿಕೊಂಡು ChatGPTಗಿಂತ ಗ್ರಾಕ್ ಉತ್ತಮವಾಗಿದೆ. ಅಂದರೆ ಉತ್ತಮವಾಗಿ ಕೆಲಸ ಮಾಡ್ತದೆ. ಅದಕ್ಕಿಂತಲೂ ಸಡನ್ ಆಗಿ ಯಾವುದೇ ವಿಷಯ ಕೇಳ್ಬೋದು ನೀವು, ಆ ವಿಷಯಕ್ಕೆ ಸಡನ್ ಉತ್ತರ. ಇದರಿಂದಾಗೆ ಇಂದಿನ ಸರ್ಕಾರಕ್ಕೆ, ಅದರಲ್ಲೂ ಮೋದಿ ಸರ್ಕಾರಕ್ಕೆ ದೊಡ್ಡ ಪ್ರಾಬ್ಲಮ್ ಬಂದಂಗೆ ಆಗಿಬಿಟ್ಟದ. ಎಲ್ಲ ಕಡೆಗೆ ಇದೇ ಮಾತು ಗ್ರಾಹಕದ ದಿನ. ಕಳೆದ 15 ದಿನಗಳಿಂದ ಇದು ದೊಡ್ಡ ಚರ್ಚೆ ನಡೀತದೆ. ಅದರಲ್ಲೂ ದೊಡ್ಡ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, RSS ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ದೇ ಅಂತ ಪ್ರಶ್ನೆ ಮಾಡಿದ್ರೆ ಅದು ಇಲ್ಲ, ಯಾರೂ ಇಲ್ಲ ಅಂತ ಹೇಳ್ತದೆ. ವೀರ್ ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರ ಕೇಳಿದ್ರಾ ಅಂದರೆ 6 ಸಲ ಕೇಳಿದ್ರು ಅಂತ ಹೇಳ್ತಾ ಇದೆ. ಅದೇ ಕಾಲಕ್ಕೆ ಭಾರತದ ಮುಸ್ಲಿಮರು ದೇಶ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದರೆ ಅತಿ ಹೆಚ್ಚು ಪಾಲ್ಗೊಂಡಿದ್ದರು ಅಂತ ಉತ್ತರ ಕೊಡ್ತಾ ಇದೆ. ಹೀಗೆ ದೇಶದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳುವ ರಾಜಕಾರಣಿ ಯಾರು ಹಿಂಗಂದ ತಕ್ಷಣ ಜೂಟ್ ಬೋಲೋ ಅನ್ನುವಂಥ ಮೋದಿ ಅವರು ಹೇಳ್ತದೆ ಅಂತೇಳಿ ಇತ್ತೀಚೆಗೆ ವರದಿಗಳು ಬರ್ತಾ ಇದ್ದ. ಹೀಗಾಗಿ ಗ್ರಾಹಕಿಗೆ ಎಲ್ಲರೂ ಪ್ರಶ್ನೆ ಮಾಡೋರು. ಇದರಿಂದಾಗೆ ಆಡಳಿತಾರೂಢ ಪಕ್ಷ BJPಗೆ ದೊಡ್ಡ ಮಾನಸಿಕ ಹಿಂಸೆ ಆಗ್ತದೆ.